ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜಶಾಸ್ತ್ರ ತರಗತಿಗೆ ತಮ್ಮನ್ನು ಸ್ವಾಗತ ಕೋರುತ್ತಾ ಹರ್ಬರ್ಟ್ ಸ್ಪೆನ್ಸರರ ಸಾಮಾಜಿಕ ವಿಕಾಸವಾದ ಸಿದ್ಧಾಂತದ ಕುರಿತು ಚರ್ಚಿಸ್ತಾ ಇದ್ದೀವಿ. ಹರ್ಬರ್ಟ್ ಸ್ಪೆನ್ಸರರು ಸಮಾಜದ ಉಗಮ ಅಥವಾ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ ಆರಂಭಿಕವಾಗಿ 7 ನಿಯಮಗಳನ್ನು ಪ್ರಸ್ತಾಪಿಸಿದ್ದಾರೆ. 3 ಸಾಮಾನ್ಯ ಅಥವಾ ಮೂಲಭೂತ ನಿಯಮಗಳನ್ನು ಹಾಗೆ 4 ಮಾಧ್ಯಮಿಕ ಪ್ರಮೇಯಗಳ ಮೂಲಕ ವೈಜ್ಞಾನಿಕವಾಗಿ ಸಮಾಜವನ್ನು, ಸಾಮಾಜಿಕ ವಿಕಸನದ ಕುರಿತು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಸಮಾಜ ವಿಕಾಸವಾದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನುಳಿದ ವಿಚಾರಗಳನ್ನು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ. Dear students, welcome to sociology class. We are discussing about the social evolution theory of Herbert Spencer. Here Herbert Spencer tried to how the society evolved or developed. He used 7 laws, 3 basic laws and 4 secondary propositions. We already discussed in previous class about the 7 laws, which are the product of evolution of the nature. With the help of the 7 laws, Spencer wanted to how the society evolved. Today we will discuss his views related to the social evolution. ಸ್ಪೆನ್ಸರರ ಪ್ರಕಾರ ಎಲ್ಲ ನಕ್ಷತ್ರ ಗ್ರಹಗಳ ವ್ಯವಸ್ಥೆಗೆ ಸಂಬಂಧಿಸಿದ ನೈಸರ್ಗಿಕ ವಿದ್ಯಮಾನಗಳು ಮತ್ತು ಜೈವಿಕ ವ್ಯವಸ್ಥೆ ಮತ್ತು ಜೀವಜಾತಿಗಳಲ್ಲಿ ಉಂಟಾಗುವ ಪರಿವರ್ತನೆಗಳು ಒಂದೇ ಮಾದರಿಯದಾಗಿರುತ್ತವೆ ಅಂತ. ಈತನ ಪ್ರಕಾರ ಆ 7 ನಿಯಮಗಳಿಗನುಗುಣವಾಗಿ ಪರಿಸರದಲ್ಲಿ ಎಲ್ಲ ನಕ್ಷತ್ರ ಗ್ರಹಗಳ ವ್ಯವಸ್ಥೆಗೆ ತಕ್ಕ ಹಾಗೆ ನೈಸರ್ಗಿಕ ವಿದ್ಯಮಾನಗಳು ಮತ್ತು ಜೈವಿಕ ವ್ಯವಸ್ಥೆಗಳು ಜೀವಜಾತಿಗಳಲ್ಲಿಯೂ ಕೂಡ ಒಂದು ವಿಕಸನ ಅಥವಾ ಪರಿವರ್ತನೆ ಅನ್ನುವಂಥದ್ದು ಒಂದೇ ರೀತಿಯಾಗಿ ಏರ್ಪಡುತ್ತದೆ ಅಂತ. ಅಕಾರ್ಡಿಂಗ್ ಟು ಸ್ಪೆನ್ಸರ್, all the changes which takes place in nature or natural incidents, biosystem and living races, these all are related to stars planet system. How naturally the changes takes place, the same changes also takes place in living beings and human race also. ವಿಶ್ವದಲ್ಲಿ ಪ್ರತಿಯೊಂದು ಹುಟ್ಟು, ಬೆಳವಣಿಗೆ, ಅವನತಿ ಮತ್ತು ನಾಶ ಎಂಬ 4 ಹಂತಗಳನ್ನು ದಾಟಿಯೇ ಹೋಗುತ್ತದೆ. ಪ್ರತಿಯೊಂದು ಜೀವಿಯೂ ಕೂಡ ವಿಶ್ವದಲ್ಲಿರುವಂಥ ಪ್ರತಿಯೊಂದನ್ನು ತೆಗೆದುಕೊಂಡಾಗ ಅದು ಹುಟ್ಟು, ಬೆಳವಣಿಗೆ, ಅವನತಿ ಮತ್ತು ನಾಶ ಅನ್ನುವಂಥ 4 ಸ್ತರಗಳಲ್ಲಿ ಅಥವಾ ಹಂತಗಳಲ್ಲಿ ಅದು ದಾಟಿ ಹೋಗುವಂಥದ್ದನ್ನು ನಾವು ಕಾಣ್ತೀವಿ. ಸ್ಪೆನ್ಸರ್ ಅವರ ಈ ವಾದ ಸತ್ಯಕ್ಕೆ ಸಮೀಪವಾದದ್ದು ಅಂತ ಹೇಳ್ತೀವಿ. ಉದಾಹರಣೆಯಾಗಿ ಸಿಂಧೂ, ನೈಲ್, ಈಜಿಪ್ಟ್ ನಾಗರಿಕತೆಯಂತಹ ಎಷ್ಟೋ ನಾಗರಿಕತೆಗಳು ಮೊದಲು ಅನುಕೂಲಕರವಾದಂಥ ಪರಿಸರದಲ್ಲಿ ಹುಟ್ಟಿಕೊಂಡಿವೆ. ನಂತರದ ಸ್ಥಾನದಲ್ಲಿ ಉಚ್ಛ್ರಾಯ ಸ್ಥಿತಿಯಲ್ಲಿ ಬೆಳೆದುಕೊಂಡಿವೆ. ಕ್ರಮೇಣವಾಗಿ ಕೆಲವೊಂದು ಕಾರಣಗಳಿಂದ ಅವನತಿಯ ಹಂತಕ್ಕೆ ಬಂದಿವೆ. ಕೆಲವೊಂದು ನಾಗರಿಕತೆಗಳು ಸಂಪೂರ್ಣವಾಗಿಯೇ ನಾಶ ಹೊಂದಿವೆ ಅಥವಾ ಕಣ್ಮರೆಯಾಗಿವೆ. ಕೆಲವೊಂದು ನಾಗರಿಕತೆಗಳು ಅವಶೇಷಗಳನ್ನು ಕೂಡ ಉಳಿಸಿಕೊಳ್ಳದೇ ಇರುವಷ್ಟರ ಮಟ್ಟಿಗೆ ನಾಶಗೊಂಡಿವೆ. ಸೊ ಇವುಗಳನ್ನು ನೋಡಿದಾಗ ಮನುಷ್ಯನು ಕೂಡ ಹಾಗೆ, ಸಮಾಜಗಳು ಕೂಡ ಹಾಗೆ, ಅವು ಹುಟ್ಟಿ ಬೆಳೆದು ಅವನತಿಯ ಹಂತಕ್ಕೆ ಬಂದು ಕೊನೆಗೆ ಕಣ್ಮರೆಯಾಗುವಂಥದ್ದನ್ನು
ನಾಶ ಹೊಂದುವಂಥದ್ದನ್ನು ನಾವು ಕಾಣ್ತೀವಿ. ಎವ್ರಿಥಿಂಗ್ ಇನ್ ದಿ ವರ್ಲ್ಡ್ ಇಟ್ passes through the 4 stages like birth, development, disappear and destroy. The opinion of Spencer, it is right, because in the world all the events, all the things are passes through these 4 stages. They first take birth and later on they developed, and next in the end of, especially in the last stage, they disappear, and finally they are destroyed from the universe. We already know that the civilization of the world, it may be Sindhu, Nile or Egypt civilizations, they are first originated in the well environment. Later on they developed, and day by day they are started to destroy, and finally they are destroyed from this universe. And only some civilizations have their some monuments, and some civilizations they are completely destroyed from the universe. ಸ್ಪೆನ್ಸರ್ ಪ್ರಕಾರ ಸಾಮಾಜಿಕ ವಿಕಾಸವು ವಿಕಾಸದ ಒಂದು ಭಾಗವೇ ಆಗಿರುತ್ತದೆ. ವಿಶ್ವದ ವಿಕಾಸಕ್ಕೆ ಅನ್ವಯವಾಗುವುದು ಅದು ಸಮಾಜಕ್ಕೂ ಅನ್ವಯವಾಗುತ್ತದೆ. ಈ ವಿಚಾರವನ್ನಿಟ್ಟುಕೊಂಡು ಸ್ಪೆನ್ಸರ್ ಈ ಥರ ಪ್ರತಿಯೊಂದು ಹುಟ್ಟು ಬೆಳವಣಿಗೆ ನಾಶಕ್ಕೆ ಒಳಪಡುತ್ತದೆ ಅಂತಂದರೆ ಸಮಾಜವು ಕೂಡ ಅದಕ್ಕೆ ಒಳಪಡುತ್ತದೆ. ಸಮಾಜದ ವಿಕಾಸವೂ ಕೂಡ ಒಂದು ವಿಕಾಸದ ಭಾಗವೇ ಆಗಿದೆ. ವಿಶ್ವದ ವಿಕಾಸಕ್ಕೆ ಅನ್ವಯಿಸುವಂಥ ಎಲ್ಲ ಅಂಶಗಳು ಸಮಾಜಕ್ಕೂ ಕೂಡ ಅನ್ವಯಿಸುತ್ತವೆ. ಅಕಾರ್ಡಿಂಗ್ ಟು ಸ್ಪೆನ್ಸರ್, ಸೋಷಿಯಲ್ ಎವಲ್ಯೂಷನ್ is a part of evolution which takes place in the world, which is applicable to evolution of the world. The same is also applicable to society. How the everything in the world born, developed, destroy and disappear and destroyed, the same society and social evolution also takes place. ಸ್ಪೆನ್ಸರ್ ಪ್ರಕಾರ ವಿಕಾಸಕ್ಕೆ ಸಂಬಂಧಪಟ್ಟ ಹಾಗೆ 2 ಮೂಲಭೂತ ಅಂಶಗಳನ್ನು ಪ್ರಸ್ತಾಪಿಸ್ತಾರೆ. ಆ 2 ಮೂಲಭೂತ ಅಂಶಗಳೆಂದರೆ, ಒಂದು, ನಮಗೆ ಗೊತ್ತಿರದ ಎಂಬ ಅಂಶ ಧರ್ಮದ ವಿಷಯಗಳ ಕ್ಷೇತ್ರದಲ್ಲಿ ಬಂದರೆ, ನಮಗೆ ಗೊತ್ತಿರದ, ವಿ ಡೋಂಟ್ ನೋ ಆರ್ ಅನ್ನೋವೇಬಲ್, ನಮಗೆ ಗೊತ್ತಿರದ ಎಂಬ ಅಂಶ ಧರ್ಮದ ವಿಷಯದ ಕ್ಷೇತ್ರಗಳಲ್ಲಿ ಬಂದರೆ, ನಮಗೆ ತಿಳಿಯಬಹುದಾದದ್ದು ಅಂದರೆ ನಮಗೆ ಗೊತ್ತಿರುವಂಥದ್ದು ಎಂಬ ಅಂಶ ವಿಜ್ಞಾನದ ವ್ಯಾಪ್ತಿಯಲ್ಲಿ ಬರುತ್ತದೆ. ಸ್ಪೆನ್ಸರ್ ಪ್ರಕಾರ ಇನ್ನೂವರೆಗೆ ನಮಗೆ ಗೊತ್ತಿರದೇ ಇರುವಂಥ ವಿಷಯಗಳು ಅಂತಂದರೆ ಅದು ಧರ್ಮದ ವಿಷಯಗಳಲ್ಲಿ ಬರುವಂಥವುಗಳು. ದೇವರು ಎಲ್ಲಿದ್ದಾನೆ, ಹೇಗಿದ್ದಾನೆ ಅನ್ನುವಂಥದ್ದು ಗೊತ್ತಿರದೇ ಇರುವಂಥದ್ದು. ಹಾಗೆ ವಿಜ್ಞಾನದ ವ್ಯಾಪ್ತಿಯಲ್ಲಿ ಬರುವಂಥದ್ದು ಅಂತಂದರೆ ನಮಗೆ ತಿಳಿಯಬಹುದಾದದ್ದು, ಗೊತ್ತಿರುವಂಥದ್ದು ಅಂತ. ಸೊ ಹಗಲು ರಾತ್ರಿಗಳು ಹೇಗೆ ಸಂಭವಿಸುತ್ತವೆ ಗೊತ್ತಿರುವಂಥದ್ದು. ಸೊ ಈ ಥರ ನಮಗೆ ತಿಳಿಯಬಹುದಾದದ್ದು ವಿಜ್ಞಾನದ ವ್ಯಾಪ್ತಿಯಲ್ಲಿ ಬಂದರೆ, ನಮಗೆ ಗೊತ್ತಿಲ್ಲದೇ ಇರುವಂಥ ಒಂದು ಸಂಗತಿಗಳಿವೆ, ಅವು ಧರ್ಮದ ವಿಷಯದ ಕ್ಷೇತ್ರದಲ್ಲಿ ಬರುವಂಥವುಗಳು ಅನ್ನೋದು ಸ್ಪೆನ್ಸರನ ವಿಚಾರ. ಅಕಾರ್ಡಿಂಗ್ ಟು ಸ್ಪೆನ್ಸರ್, the unknowable factors comes in fields of religious matters and the knowable factors comes in the scope of science. So yet today we don't know or unknowable some factors, especially this type of unknowable factors we found in religious matters. It may be where is the God, who is. So these all are always unknowable, we don't know particularly. But in the same world
we also know some factors which are already we invested in science. It may be how day and night takes place, how rainfall takes place. So these all are we already know. It means they are knowable. ಹಾಗೆ ಸ್ಪೆನ್ಸರ್ ಇದನ್ನು ವಿವರಿಸಲಿಕ್ಕೆ ದ್ರವ್ಯ ಮತ್ತು ಚಲನೆಯ ನಿರಂತರ ಪುನರ್ಹಂಚಿಕೆಯ ತತ್ವವನ್ನು ಪ್ರಸ್ತಾಪಿಸ್ತಾರೆ. ಈ ದ್ರವ್ಯ ಮತ್ತು ಚಲನೆಯ ನಿರಂತರ ಪುನರ್ಹಂಚಿಕೆಯ ತತ್ವವನ್ನು ಅಥವಾ ನಿಯಮವನ್ನು ನಿರೂಪಿಸುವುದರ ಮೂಲಕ ಅಥವಾ ರೂಪಿಸುವುದರ ಮೂಲಕ, ಈ ನಿಯಮದ ಮೂಲಕ ಪ್ರತಿಯೊಂದು ವಸ್ತುವು ಕೆಲವೊಂದು ಪರಿವರ್ತನೆಗೆ ಒಳಪಡುತ್ತದೆ ಅನ್ನುವಂಥ ವಾದವನ್ನು ಮಂಡಿಸ್ತಾರೆ. ಸ್ಪೆನ್ಸರ್ ಅವರ ಪ್ರಕಾರ ದ್ರವ್ಯರಾಶಿಯು ಅಸ್ಥಿರ ಸ್ಥಿತಿಗತಿಯಿಂದ ಸುಸ್ಥಿರ ಸಮತೋಲನದ ಸ್ಥಿತಿಯತ್ತ ಸಾಗುವ ಸಾರ್ವತ್ರಿಕ ಪ್ರವೃತ್ತಿಯನ್ನು ಹೊಂದಿರುತ್ತದೆ ಅಂತ ಒಂದು ವಿಚಾರವನ್ನು ಅಥವಾ ನಿಯಮವನ್ನು ಹೇಳುತ್ತಾರೆ. ಸೊ ಈ ವಿಚಾರದಲ್ಲಿ ಸ್ಪೆನ್ಸರನು ದ್ರವ್ಯರಾಶಿ ಅನ್ನುವಂಥದ್ದು ಒಂದು ಅಸ್ಥಿರ ಸ್ಥಿತಿಗತಿಯಲ್ಲಿದ್ದಂಥದ್ದನ್ನು ನಾವೊಂದು ಸುಸ್ಥಿರ ಸಮತೋಲನದ ಸ್ಥಿತಿಯತ್ತ ಸಾಗಿಸಲಿಕ್ಕೆ ಸಾಧ್ಯವಿದೆ ಅನ್ನುವಂಥ ನಿಯಮದಡಿಯಲ್ಲಿ ಒಂದು ಪರಿವರ್ತನೆಯನ್ನು, ಕೆಲವೊಂದು ವಸ್ತುವಿನಲ್ಲಾಗುವಂಥ ಪರಿವರ್ತನೆಗಳನ್ನು ಈ ನಿಯಮದ ಮೂಲಕ ಹರ್ಬರ್ಟ್ ಸ್ಪೆನ್ಸರ್ ಪ್ರಸ್ತಾಪಿಸ್ತಾರೆ. ಹರ್ಬರ್ಟ್ ಸ್ಪೆನ್ಸರ್ to explain, he formulate the law of continuous redistribution of matter and motion. This law said that everything is involved changes. So the law of instability of the homogeneous, it is mentioned by Herbert Spencer. ಹರ್ಬರ್ಟ್ ಸ್ಪೆನ್ಸರರು ವಿಕಾಸಕ್ಕೆ ಸಂಬಂಧಿಸಿದಂತೆ ಸಮಾಜಗಳ ವಿಕಸನ ಹೇಗೆ ಏರ್ಪಟ್ಟಿದೆ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪಿಸುತ್ತಾರೆ. ವಿಕಾಸ ತತ್ವಕ್ಕೆ ಅನುಗುಣವಾಗಿಯೇ ಸಮಾಜಗಳ ವಿಕಸನವನ್ನು ಹರ್ಬರ್ಟ್ ಸ್ಪೆನ್ಸರ್ ಈ ಸಿದ್ಧಾಂತದ ಮೂಲಕ ಪ್ರಸ್ತಾಪಿಸುತ್ತಾರೆ. ಎವಲ್ಯೂಷನ್ ಆಫ್ ಸೊಸೈಟಿ ಆಸ್ ಫಾರ್ ಎವಲ್ಯೂಷನ್ ಥಿಯರಿ. ಹರ್ಬರ್ಟ್ ಸ್ಪೆನ್ಸರ್ ಟ್ರೈ ಟು explain the evolution of society as for the evolution theory. ಇವರು ಸಮಾಜವನ್ನು ಬೇರೆ ಬೇರೆಯಾಗಿ ವಿಂಗಡಿಸಿ ಅವುಗಳಲ್ಲಾದ ವಿಕಸನವನ್ನು ಗುರುತಿಸುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಮೊದಲನೆಯ ಪ್ರಕಾರದಲ್ಲಿ ಸರಳ ಸಮಾಜಗಳು ಸಂಕೀರ್ಣ ಸಮಾಜಗಳಾಗಿ ಬದಲಾಗುವುದು. ಸರಳ ಸಮಾಜಗಳು ಹಂತ ಹಂತವಾಗಿ ಅವು ವಿಕಸನ ಹೊಂದಿ ಕೊನೆಯ ಹಂತಕ್ಕೆ ಬಂದಾಗ ಸಂಕೀರ್ಣ ಸಮಾಜಗಳಾಗಿ ಬದಲಾಗುತ್ತವೆ ಎನ್ನುವುದು ಹರ್ಬರ್ಟ್ ಸ್ಪೆನ್ಸರನ ವಿಚಾರ. ದ ಒಪಿನಿಯನ್ ಆರ್ ವ್ಯೂಸ್ ಆಫ್ ಹರ್ಬರ್ಟ್ ಸ್ಪೆನ್ಸರ್ ಈಸ್ ದ್ಯಾಟ್ ದ ಮೂವ್ಮೆಂಟ್ ಆಫ್ ಸಿಂಪಲ್ ಸೊಸೈಟಿ ಟು ಕಂಪೌಂಡ್ ಸೊಸೈಟಿ. ಇನ್ ದ ಬಿಗಿನಿಂಗ್ the societies are simple, and later on in the development or evolution of society they come to the compound or complex. ಹರ್ಬರ್ಟ್ ಸ್ಪೆನ್ಸರರು ಸಮಾಜ ವಿಕಾಸನದಲ್ಲಿ 4 ಹಂತಗಳಲ್ಲಿ ಸಮಾಜಗಳನ್ನು ಗುರುತಿಸ್ತಾರೆ. ಅವರು ಗುರುತಿಸಿದ 4 ಹಂತಗಳಲ್ಲಿನ ಸಮಾಜಗಳೆಂದರೆ ಸರಳ ಸಮಾಜಗಳು, ಸಂಯುಕ್ತ ಸಮಾಜಗಳು, ದ್ವಿಸಂಯುಕ್ತ ಸಮಾಜಗಳು ಮತ್ತು ತ್ರೈಸಂಯುಕ್ತ ಸಮಾಜಗಳು. ಸ್ಪೆನ್ಸರರ ಪ್ರಕಾರ ಏಕರೂಪತೆಯುಳ್ಳ ಸರಳ ಸಮಾಜಗಳು ವೈವಿಧ್ಯ ಮತ್ತು ಸಂಕೀರ್ಣ ಸಮಾಜಗಳಾಗಿ ಬದಲಾಗುವಂಥದ್ದನ್ನು ಈ ಸಿದ್ಧಾಂತದ ಮೂಲಕ ಪ್ರಸ್ತಾಪಿಸುತ್ತಾರೆ. ಸರಳ ಸಮಾಜಗಳು ಅತ್ಯಂತ ಚಿಕ್ಕ ಸರಳ ಸಮಾಜಗಳಾಗಿದ್ದು, ಸರಳ ಸಮಾಜಗಳು ಒಗ್ಗೂಡಿ ಸಂಯುಕ್ತ ಸಮಾಜಗಳಾಗುತ್ತವೆ. ತದನಂತರ
ಸಂಯುಕ್ತ ಸಮಾಜಗಳು ಒಗ್ಗೂಡಿ ಅಥವಾ ಕೂಡಿಕೊಂಡು ಸೇರಿಕೊಂಡು ದ್ವಿಸಂಯುಕ್ತ ಸಮಾಜಗಳು ಅಸ್ತಿತ್ವಕ್ಕೆ ಬರುತ್ತವೆ. ಈ ಥರ ದ್ವಿಸಂಯುಕ್ತ ಸಮಾಜಗಳು ಸೇರಿಕೊಂಡು ಒಂದುಗೂಡ್ತಾ ಹೋದ ಹಾಗೆ ತ್ರೈಸಂಯುಕ್ತ ಸಮಾಜಗಳು ಅಸ್ತಿತ್ವಕ್ಕೆ ಬರುತ್ತವೆ. ಇದೇ ರೀತಿ ಸಾಮಾಜಿಕ ವಿಕಸನೆ ಎನ್ನುವಂಥದ್ದು ಹಂತ ಹಂತವಾಗಿ ಏರ್ಪಡುತ್ತಾ ಹೋಗುತ್ತವೆ. ಅವು ಮುಂದೆ ಒಂದು ವೈವಿಧ್ಯಮಯವಾಗಿರುವ ಸಂಕೀರ್ಣ ಸಮಾಜದವರೆಗೂ ಕೂಡ ತಲುಪುತ್ತವೆ ಅನ್ನೋದು ಹರ್ಬರ್ಟ್ ಸ್ಪೆನ್ಸರನ ವಿಚಾರ. ಸರಳ ಸಮಾಜಗಳಲ್ಲಿ ಈ ಮೊದಲು ಕುಟುಂಬ ತನ್ನ ಸದಸ್ಯರಿಗೆ ಸಾಮಾಜಿಕ ರಕ್ಷಣೆಯನ್ನು ಒದಗಿಸುವುದು, ಮಕ್ಕಳಿಗೆ ಶಿಕ್ಷಣ ಕೊಡುವುದು, ರಕ್ಷಣೆ ಕೊಡುವುದು, ವೈದ್ಯಕೀಯ ಸೇವೆ ಸಲ್ಲಿಸುವುದು ಮೊದಲಾದ ಕಾರ್ಯಗಳನ್ನು ನಿರ್ವಹಿಸುತ್ತಿತ್ತು. ಆದರೆ ಈಗ ಸಮಾಜ ಮೊದಲಿನಂತಿಲ್ಲ. ಸಂಕೀರ್ಣ ಸಮಾಜದಲ್ಲಿ ಶಿಕ್ಷಣ ಕೊಡುವುದರಿಂದ ಹಿಡಿದು ರಕ್ಷಣೆ ಮಾಡುವುದು, ವೈದ್ಯಕೀಯ ಸೇವೆಯನ್ನು ಕಲ್ಪಿಸುವುದು, ಇವೆಲ್ಲ ಕೆಲಸಗಳನ್ನು ಕೆಲವೊಂದು ಸಂಸ್ಥೆಗಳೇ, ಸಂಘಟನೆಗಳೇ ಅಥವಾ ನಿಯೋಗಗಳೇ ನಿರ್ವಹಿಸಿಕೊಂಡು ಹೋಗುತ್ತಲಿವೆ. ಅಂದರೆ ಸರಳ ಸಮಾಜಗಳಲ್ಲಿದ್ದಂಥ ಒಂದು ವ್ಯವಸ್ಥೆನೇ ಬೇರೆ, ಸಂಕೀರ್ಣ ಸಮಾಜಗಳಲ್ಲಿದ್ದಂಥ ಒಂದು ವ್ಯವಸ್ಥೆನೇ ಬೇರೆ. ಅಂದರೆ ಇಲ್ಲಿ ಪರಿವರ್ತನೆಗಳಾದದ್ದನ್ನು, ವಿಕಸನಗೊಂಡಿರುವಂಥದ್ದನ್ನು ಹರ್ಬರ್ಟ್ ಸ್ಪೆನ್ಸರ್ ಪ್ರಸ್ತಾಪಿಸುತ್ತಾರೆ. Herbert Spencer mentioned 4 stages of societies. In the evolution of society, he mentioned first classification or first views. The societies evolved from simple to complex. In the beginning, uniform, simple societies originated. The later on, they evolved as a compound societies. With the help of simple society, the compound societies created, and compound societies, when they coordinate and they became twice compound societies, and later on twice compound societies formulate thrice compound societies. And here they reached up to compound 1. Especially in the simple society, all the activities like to provide protection to the family members, to give education to children, protect and provide medical facilities, these all activities are conducted by a family. That is the simple society. But nowadays, these all, the protection of the society or the protection of every family members, providing education, medical facilities, these all activities are maintained by the other agencies of the society or organization of the society. It means it is reached up to compound. The diverse agencies, different agencies, organizations are formulated or introduced to provide these all services or to conduct different functions. That is Herbert Spencer called the societies are evolved from simple to complex. ಇದನ್ನೇ ಹರ್ಬರ್ಟ್ ಸ್ಪೆನ್ಸರ್ ಅವರು ಸಮಾಜಗಳು ಸರಳತೆಯಿಂದ ಸಂಕೀರ್ಣತೆಯ ಕಡೆಗೆ ಬದಲಾಗುತ್ತಾ ವಿಕಸನಗೊಂಡಿವೆ ಎನ್ನುವಂಥ ವಿಚಾರವನ್ನು ವ್ಯಕ್ತಪಡಿಸ್ತಾರೆ. ಹರ್ಬರ್ಟ್ ಸ್ಪೆನ್ಸರ್ ಪ್ರಸ್ತಾಪಿಸಿರುವಂಥ ವಿಕಸನದ ಸಮಾಜಗಳ ಇನ್ನೊಂದು ಪ್ರಕಾರವನ್ನು ಹೇಳ್ತಾರೆ. ಸೈನಿಕ ಸಮಾಜಗಳು ಕೈಗಾರಿಕಾ ಸಮಾಜಗಳಾಗಿ ಪರಿವರ್ತನೆ ಹೊಂದಿದ್ದನ್ನು. ಸೊ ಇದನ್ನು ನಾವು ಮುಂದಿನ ಅವಧಿಯಲ್ಲಿ ಚರ್ಚಿಸೋಣ. ಧನ್ಯವಾದಗಳು.